ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಒಂದು ಫನಿ ಇನ್ಸಿಡೆಂಟ್ ಒಂದಿಗೆ ಬಂದೀನಿ. ಅದೇನು ಫನಿ ಇನ್ಸಿಡೆಂಟ್ ಅಂತಂದ್ರೆ ನಮ್ಮ IPL ಅದ್ರ ಅವ್ನ IPL ಸ್ಟಾರ್ಟ್ ಆತಂದ್ರೆ ಉತ್ತರ ಕರ್ನಾಟಕದ ಮಂದಿಗೆ ಎಲ್ಲಿಂದ ಹುಳ ಹೇಳ್ತಾವ ಗೊತ್ತಿಲ್ಲ. ಅವನವ್ನ ಬಂಗಾರ ಚೈನು ಮಾರ್ತಾರ, ಬೈಕು ಮಾರ್ತಾರ, ಕಾರು ಒತ್ತಿ ಇಡ್ತಾರ. ಆಫೀಸ್ ವರ್ಕರ್ ಇಂದ ಹಿಡಿದ ಕ್ಯಾಸ ಹೆಂಡಿ ಹೊರಾಂಸದೆ ಐ ಪಿ ಎಲ್ ಅದ್ರವ್ನು ಬೇಕಾದಾಗ್ಲೇ ಅದ. ಜನ ಇಲ್ಲಿ ತನ ಬಂದಾರು, ತಾಯಿ ಚೈನ್ ಸದೆ ಮಾರ್ಕ್ಯಾಸ IPL ಆಡತ್ತಾರು. ಸ್ವಲ್ಪ ದುಃಖದ ವಿಷಯನೂ ಐತಿ, ಅದ್ರ ಜೋಡಿ ಕಾಮಿಡಿ ಇನ್ಸಿಡೆಂಟ್ಸ್ ಅದಾವ. ಸೊ ಆ ಇನ್ಸಿಡೆಂಟ್ ನಿಮ್ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬಂದೀನಿ. ಸೊ ಅದ್ರ ಮೊದಲನೇ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ, RCB ಮುಂಬೈ ಏನ್ ಮ್ಯಾಚ್ ಆಯ್ತಲ್ಲ ನಿನ್ನೆ, ಆ ಮ್ಯಾಚ್ ಒಳಗ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಆಡಿದ. 8 ಬಾಲ್ಗೆ 33 ರನ್ ಮಾಡಿದ್ದ. ಸೊ ಅದನ್ನ ನೋಡಿ ಕ್ಯಾಸ RCB ಅವ್ರಿಗೆ ಫುಲ್ ಉರಿದ್ ಬಿಟ್ಟಿತ್ತು. ಉರಿಲೇಬೇಕು, ಯಾಕಂದ್ರೆ RCB ಟೀಮ್ ಅಂದ್ರ ಹಂಗೈತಿ. ಈ ಸಲ ಬಾಲರ್ಸ್ ಅಷ್ಟು ಸ್ಟ್ರಾಂಗ್ ಅದಾರ. ಆದ್ರೂ 8 ಬಾಲಿಗೆ 33 ರನ್, ಕೊಹ್ಲಿ ಮಕ ಸಪ್ಪಗ ಆಗಿಬಿಟ್ಟಿತ್ತು. ಸೊ ಅದ್ರ ಮುಂಬೈ ಇಂಡಿಯನ್ಸ್ ಫ್ಯಾನ್ ಏನಂದ, ನೋಡ್ಲಿ ನಮ್ ಹಾರ್ದಿಕ್ ಹೆಂಗ್ ಬಾರಿಸಿದ, RCB ಅವ್ರನ್ನ ಹೆಂಗ್ ಬಾರಿಸಿದ, ಕೊಹ್ಲಿ ಕಾಕನ ಮಕ ಹಿಂಗ ಆಗಿಬಿಡ್ತು ಅಂತಂದ. RCB ದವ್ರು ಕೇಳ್ತಾರೇನ್ರಿ, ಅವನವನ ಜಲಮ್ ಹೋಗ್ಲಿ ಜೈ RCB ಅಂತಾರ. ಅಂತಾದ್ರ ಇವನ್ ಕಡೆಯಿಂದ ವಿರಾಟ್ ಕೊಹ್ಲಿಗೆ ಅನ್ಸ್ಕೊಂಡಾರು. RCB ಫ್ಯಾನ್ ಅಂದ, ನಿನ್ನವನ ಹಾರ್ದಿಕ್ ಪಾಂಡ್ಯ ಕರಿ ಕೋರಿ ಹುಳ ಆಗ್ಯಾನು, ಲೈಟಿನ ಬೆಳಕಿನಾಗ ಚಂದ ಕಂಡೇ ಇಲ್ಲ ನಮ್ ಬಾಲರ್ಗಳಿಗೆ. ಇಲ್ಲಾಂದ್ರೆ 1ನೇ ಬಾಲಿಗೆ ಔಟ್ ಮಾಡ್ತಿದ್ರ ಅವ್ನ. ಅವ್ ಚಂದಾಗೆ ಕಾಣ್ಲಿದ್ದಕ್ಕ 6 ಹೊಡೆದಾನ. ಅವ್ನ ಬಾಲರ್ಗಳು ಸಿಕ್ಕತ್ತ ಬಾಲ್ ಹಾಕ್ಯಾರು ಅಂತಂದ. ಹಾರ್ದಿಕ್ ಪಾಂಡ್ಯನ್ ಫ್ಯಾನ್ ಅವನು ಏನು ಕುಡ್ದು ಗಿಡ್ದು ಬಂದಿದ್ದು ಯಾರಿಗೊತ್ತು, ಬಂದವನ ಫಡಾನ ಬಿಟ್ಟ ಇವಂಗ. ಅಲ ಇವ್ರವ್ರು ಅಂದುನು, ಏನು ಗುದ್ದಾಡ್ರಿ ಅವ್ರ ದಡ್ಡ ಬಡ್ಡ ಹೊಡೆದಾಡಿ ಕ್ಯಾಸ್ ರಗತ್ ರಾಮ ರಗತ್. ಬರೀ IPL ಸಂಬಂಧ ಇವ್ರವ್ರ ಮನಿಗ್ ಹೋಗಿ ಕ್ಯಾಸ್ ನಿಶೆ ಹಿಡಿತಂದ್ರ ಬೆಳಿಗ್ಗೆ ಎದ್ದ ಮೇಲೆ ನೂಸತ್ತಲ್ಲ, ಅವಾಗ IPL ನೆನಪು ಬರ್ತೈತಿ ಇವ್ರಿಗೆ, ಮುಂಬೈ ಅಂತೇಳಿ. ಸೊ ಹಂಗೆ ಯಾರು ಬಡದಾಡಕ್ ಹೋಗ್ಬೇಡ್ರಿ. ಫ್ಯಾನ್ ಫಾಲೋಯಿಂಗ್ ಇರ್ಲಿ, ನೀವು ಅವ್ರಿಗೆ ಇಷ್ಟಪಡ್ರಿ ಪರವಾಗಿಲ್ಲ, ಆದ್ರೆ ನೀವು ಹೊಡೆದಾಡೋ ಮಟ್ಟಿಗೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಸ್ಪೋರ್ಟ್ಸ್, ಸಪೋರ್ಟ್ ಮಾಡ್ರಿ. ವಿರಾಟ್ ಕೊಹ್ಲಿನೂ ಇಂಡಿಯಾದವ, ಹಾರ್ದಿಕ್ ಪಾಂಡ್ಯನೂ ಇಂಡಿಯಾದವ, ಹೊಳ್ಳಿವ್ರು ಇಂಡಿಯಾಗ ರಿಪ್ರೆಸೆಂಟ್ ಮಾಡಿ ಆಡ್ತಾರ. ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಏನೈತಲ್ಲ, ನೀವು ಎಂಜಾಯ್ ಮಾಡ್ರಿ. ಆದ್ರೆ ಯಾರು ದುಡ್ಡದು ಕಟ್ ಕ್ಯಾಸ ದುಡ್ಡು ಹಾಳು ಮಾಡ್ಕೊಕ್ ಹೋಗ್ಬೇಡ್ರಿ. ಒಂದ್ ಸ್ಯಾಡ್ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರ, ನನಗ ಒಂದ್ ಹುಡುಗ DM ಹಾಕಿದ್ದ ಇನ್ಸ್ಟಾ ಒಳಗ. ಏನಂತಂದ್ರ, ಆ ಹುಡುಗನ ಹೆಸರು ಹೇಳಲ್ಲ, ಫಾರ್ ಸೇಫ್ಟಿ ಪರ್ಪಸ್. ಏನಂತ DM ಹಾಕಿದ್ಪ ಅಂತಂದ್ರ, IPL ಆಡಕ್ ಹೋಗಿ 4 ಲಕ್ಷ ರೂಪಾಯಿ ಬೆಟ್ಟಿಂಗ್ ಒಳಗೆ ಸೋತಿದಾನ. ಹೊಳ್ಳಿ ಅವ್ನ ಬೈಕ್ ಒತ್ತಿ ಇಟ್ಟಿದಾನ. 4 ಲಕ್ಷ ರೂಪಾಯಿ ಹೊಳ್ಳಿ ಕಟ್ಟಾಕ ಅಮೌಂಟ್ ಇಲ್ಲ ಅಂತೇಳಿ ಅವ್ನು ನನಗೆ ಏನಂತ DM ಮಾಡ್ಯಾನಪ್ಪ ಅಂತಂದ್ರ, ಬ್ರೋ ನೀನ್ ಇನ್ಸ್ಟಾ ID ಒಳಗೆ ಹೇಳಿಕೆ ಒಂದ್ ಸ್ವಲ್ಪ ನನಗೆ ಫಂಡ್ ರೇಸ್ ಮಾಡಿ ಕೊಡು, ನಾ ಬಾಳ ಸಾಲದೊಳಗದೇನಿ, ಡಿಪ್ರೆಷನ್ ಒಳಗದೇನಿ, IPL ಮ್ಯಾಚ್ ಒಳಗ 4 ಲಕ್ಷ ರೂಪಾಯಿ ಸೋತೇನಿ, ಸೊ ಪ್ಲೀಸ್ ಹೆಲ್ಪ್ ಮಾಡ, ನೀನ್ ಇನ್ಸ್ಟಾ ಪೇಜ್ ಒಳಗೆ ಹೇಳ ಅಂತೇಳಿ DM ಮಾಡ್ಯಾನ. ನಾ ಹೆಂಗ್ ಹೇಳಿರಿ ಇದನ್ನ, ಅವನವ್ನ ತಾಯಿಗೆ ಆರಾಮಿಲ್ಲ, ತಂದಿಗೆ ಆರಾಮಿಲ್ಲ, ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಹೇಳಿಕೆ ಏನೋ ಒಂದ್ ಸಹಾಯ ಮಾಡ್ಬೋದು, ಮಾಡ್ಲೇಬೇಕು. ಯಾಕಂದ್ರೆ ಆ ಪರಿಸ್ಥಿತಿ ಇರ್ತೈತಿ. ಬಟ್ ನಾ IPL ನ ರೊಕ್ಕ ಸೋತೇನಿ ಇಸದ್ ಕೊಡಂದ್ರೆ ನನ್ನ ಮೊದಲು ಚಪ್ಪಲ್ ತೊಗೊಂಡ್ ಹೋಗಿತಾರ ನೋಡವ್ರು. ಏನ್ ಹೇಳ್ಬೇಕ್ರಿ ನಾನು ಅದಕ್ಕಂದೆ, ಅಪ್ಪ ನಿನ್ ಕೈ ಮುಗಿತೇನಿ, ಇಂಥದ್ ಮಾತ್ರ ನನಗೆ ಹೇಳ್ಬಾಡಪ್ಪ. ನಾ ಏನಾದ್ರು ದೊಡ್ಡ ಇನ್ಫ್ಲೂಯೆನ್ಸರ್ ಅಲ್ಲ, ನಿನಗೆ IPL ಗೆ ರೊಕ್ಕ ಇಸದ್ ಕೊಡುವಟ್ಟ. ಇನ್ ಮ್ಯಾಲ ಆತರ ಮಾಡಕ್ ಹೋಗ್ಬೇಡ. ಏನ್ರ ಚಲೋ ಜಾಬ್ ಮಾಡ. 4 ಲಕ್ಷ ರೂಪಾಯಿ ದೊಡ್ಡ ಮಾತಲ್ಲ ಈ ಕಾಲದೊಳಗೆ, ಸಾಲ ಇರುದ. ಬಟ್ ಇನ್ನೊಮ್ಮೆ ಆತರ ಮಾಡಕ್ ಹೋಗ್ಬೇಡ ಅಂತೇಳಿ ಹೇಳಿಕೆ ಸುಮ್ಮ ಅದೇ. ಯಾಕಪ್ಪ ಎಂತ ಜನ ನೋಡ್ರಿ, IPL ರೊಕ್ಕ ಸೋತೀನಿ, ರೊಕ್ಕ ಇಸದ್ ಕೊಡಂದ್ರೆ ನಾ ಎಲ್ಲಿಂದ ಇಸದ್ ಕೊಡ್ರಿ. ಇಂತಿಂತ ಜನ ಇರ್ತಾರ. ಸೊ ಈ ರೇಂಜಿಗೆ IPL ಆಡಕ್ ಹೋಗ್ಬೇಡ್ರಿ. ನೋಡ್ರಿ, ಎಂಜಾಯ್ ಮಾಡ್ರಿ ಮ್ಯಾಚ್. ನಾನು ನೋಡ್ತೀನಿ, ಡೈಲಿ ಒಂದ್ ಮ್ಯಾಚ್ ಮಿಸ್ ಮಾಡೋಲ್ಲ, ಎಲ್ಲ ನೋಡ್ತೀನಿ. ಬಟ್ ಈ ರೀತಿ ಅದರಿಂದ ಹುಚ್ಚಾಗೋದು ಯಾವ್ದು ಚಲೋ ಅಲ್ಲ. ಅತಿ ಆದ್ರ ಅಮೃತನು ವಿಷ ಅಂತಾರಲ್ಲ. ಸೊ ಆ ತರ ನೀವು ನೋಡ್ರಿ, ಎಂಜಾಯ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. IPL ನೋಡ್ರಿ, ಅದ್ ನೋಡುದೇನು ತಪ್ಪಿಲ್ಲ. ಬಟ್ ಈ ತರ ದುಡ್ಡು ಕಟ್ಟಿ ದುಡ್ಡು ಹಾಳು ಮಾಡ್ಕೊಂಡ ತಂದೆ ತಾಯಿಗೆ ಬೇಸರ ಆಗ್ಬೇಡ್ರಿ. ಯಾಕಂದ್ರೆ ಈಗಿನ ಮಕ್ಳ ತಂದೆ ತಾಯಿ ನೋಡ್ಕೊಳ್ಳೋದು ಹೋಗ್ಲಿ, ಅವ್ರಿಗೆ ಮಾತಾಡ್ಸಿರ್ ಚಂದಾಗೆ ಮಾತಾಡೋದಿಲ್ಲ. ಅಂತಂದ್ರೆ ಈಗ 4-5 ಲಕ್ಷ ರೂಪಾಯಿ ಸಾಲ ಮಾಡಿ ತಂದೆ ತಾಯಿ ಮೇಲೆ ಹಾಕಿರ್, ತಂದೆ ತಾಯಿ ಏನ್ ಮಾಡ್ಬೇಕು ಪಾಪ, 300 ರೂಪಾಯಿ ದುಡ್ಡಕ್ಕೆ ಸಾಲ ಹರಿಬೇಕು, ಇವ್ರಿಗೆ ಸಾಕ್ಬೇಕು. ಸೊ ಆ ತರ ಯಾರು ತಪ್ಪು ಮಾಡಕ್ ಹೋಗ್ಬಾರ್ರಿ. ಮತ್ತೆ ನೆಕ್ಸ್ಟ್ ಇಂತ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಸಿಗ್ತೇನಿ. ಸೊ ಏನಾದ್ರು ಮಾತಾಡೋದ್ರೊಳಗ ರಾಂಗ್ ಆಗಿದ್ರೆ ಸಾರಿ, ಟಾಟಾ, ಬಾಯ್.